ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ. ನಾನಿಲ್ಲಿ 1 kg ಮಾವಿನಕಾಯಿ ಅಂದರೆ ಉಪ್ಪಿನಕಾಯಿ ಹಾಕುವಂಥ ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ನೈಟೇ ಕಿತ್ಕೊಂಡು ಬಂದು ನೀರಲ್ಲಿ ನೆನೆಸಿಟ್ಟಿದ್ದೆ. ಯಾಕಂದರೆ ಫ್ರೆಶ್ ಆಗಿರೋದ್ರಿಂದ ಇದರಲ್ಲಿ ಸೋನೆ ಅನ್ನೋದಿರುತ್ತೆ, ಅದು ಬರ್ತಾನೆ ಇರುತ್ತೆ. ನೋಡಿ, ಕಟ್ ಮಾಡ್ತಾಯಿದ್ರೆ ಬರ್ತಾನೆ ಇದೆ, ಕೈಗೆ ಅಂಟ್ತಾ ಇದೆ. ಈ ಥರ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ಅದೇನು ಬರ್ತಿದೆಯೋ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅಂಶ ಆಗ್ಬೋದು ಅಥವಾ ಸೋನೆ ಅಂಶ ಆಗಿರ್ಬೋದು ಇರಬಾರ್ದು. ಯಾಕಂದರೆ ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ನಾನು ಈ ಥರ 4 ಭಾಗ ಮಾಡ್ಕೊತಾ ಇದ್ದೀನಿ. ತುಂಬ ಎಳೆದು ಅಲ್ಲ, ತುಂಬ ಬಲ್ತಿರೋದು ಅಲ್ಲ, ಮೀಡಿಯಮ್ ಆಗಿದೆ ಮಾವಿನಕಾಯಿ. ಅಷ್ಟೇನು ಬಲ್ತಿರೋದೇನಲ್ಲ ಇದು, ಆದರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಟೆನ ನೀವು ಬೇಕು ಅಂದರೆ ಅದರಿಂದ ತೊಕ್ಕು ಇನ್ನೂ ಸ್ವಲ್ಪ ಇರುತ್ತೆ ಮಾವಿನಕಾಯಿ ಅದರಲ್ಲಿ, ಅದನ್ನೆಲ್ಲ ತಗೊಂಡು ಚಟ್ನಿ ಆದರೂ ಮಾಡ್ಕೋಬೋದು. ಅಥವಾ ಹೋಟೆಲ್ನಲ್ಲಿ ಸಾಂಬಾರು ಕೂಡ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ನಾನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸ್ವಲ್ಪ ಎಳೆದಾಗಿದೆಯಲ್ವಾ, ಬೆಂದಷ್ಟು ಚಿಕ್ಕ ಚಿಕ್ಕ ಪೀಸ್ ಥರ ಆಗಿಬಿಡುತ್ತೆ. ಚೆನ್ನಾಗಿ ಬೆಂದರೆ ಸಾಕು. 1 kg ಅಂದ್ಕೊಂಡೆ, ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಆಗಿದೆ ನೋಡಿ. ಆ ಸೋನೆ ಅಂಶ ಹಾಗೆ ಇದೆ. ಇದು 2 ಅವರ್ ಫ್ಯಾನ್ ಕೆಳಗಡೆ ಇಟ್ಬಿಡೋಣ, ಚೆನ್ನಾಗಿ ಹಾರ್ಕೋಬೇಕು. ಅದಕ್ಕೊಂದು ಮಸಾಲೆ 1 ಕಪ್ಪಷ್ಟು ನಾನು ಸಾಸಿವೆ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮಾಡಿಕೊಂಡ್ರೆ ಕಹಿ ಬಂದುಬಿಡುತ್ತೆ. ಈ ಥರ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಇಳಿಸ್ಕೊಂಬಿಡಬೇಕು. ಸಾಕು, ಇಷ್ಟ ಆದರೆ ಇಳಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಮಾತ್ರ ಹುರ್ಕೊಳ್ಳೋಣ. ಇದು ಕಹಿ ಅಂಶನೇ ಅಲ್ವಾ, ಜಾಸ್ತಿ ಕಹಿ ಆದರೆ ಚೆನ್ನಾಗಿರಲ್ಲ. ಇದೆರಡನ್ನು ಪೌಡ್ರು ಮಾಡ್ಕೊಳ್ಳೋಣ. ಪೌಡ್ರು ನೋಡ್ಕೊಳ್ಳಿ ನೀವು, ತುಂಬ ಫೈನಾಗಿ ಪೌಡ್ರು ಮಾಡ್ಕೋಬೇಕು, ಆದರೆ ತುಂಬ ರುಚಿಯಾಗಿರುತ್ತೆ. ಆವಾಗ ಗೊಜ್ಜು ಕೂಡ ಜಾಸ್ತಿ ಇರುತ್ತೆ. ನಾನಿದು 2 ಅವರ್ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಅದಕ್ಕೆ ಇವಾಗ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಆ ಮಸಾಲೆ ಮತ್ತು 1 ಸ್ಪೂನಷ್ಟು ಅರಿಶಿನ, 1 ಕಪ್ಪಷ್ಟು ಖಾರದ ಪುಡಿ, 3/4 ಕಪ್ಪಷ್ಟು ಉಪ್ಪು, 1 ಸ್ಪೂನಷ್ಟು ಇಂಗು ಹಾಕ್ಕೊಂಡು ಇದನ್ನು ಡ್ರೈ ಮಸಾಲನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ನೋಡ್ಕೊಳ್ಳಿ ನೀವು, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನನಗೆ ಯಾವ ಕಪ್ಪಲ್ಲಿ ನಾನು ಮೆಷರ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಮಾವಿನಕಾಯಿ ಹೋಳುಗಳನ್ನ, ಆ ಕಪ್ಪಲ್ಲೇ ನಾನು 1 ಕಪ್ಪಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿರೋದು. 4.5 ಕಪ್ಪಷ್ಟು ಹೋಳು ಬಂದಿತ್ತು, ಅದಕ್ಕೆ 1 ಕಪ್ಪಷ್ಟು ಖಾರ ಹಾಕ್ಕೊಂಡಿರೋದು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ನೋಡ್ಕೊಳ್ಳಿ, ನಿಮಗೆ ಕುಕ್ಕಿಂಗ್ ಆಯಿಲು ಕೊಬ್ಬರಿ ಎಣ್ಣೆ ಆಗ್ಬೋದು, ಕಡಲೆಕಾಯಿ ಎಣ್ಣೆ ಅಥವಾ ಮಾಮೂಲಿ ನಾವು ರಿಫೈಂಡ್ ಆಯಿಲ್ ಯಾವ್ದು ಬಳಸ್ತೀವೋ ಅದನ್ನೇ ಹಾಕ್ಕೋಬೋದು. ಕಡಲೆಕಾಯಿ ಎಣ್ಣೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೊಕೊನಟ್ ಆಯಿಲಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಕೊಕೊನಟ್ ಆಯಿಲಲ್ಲಿ ತಿಂತೀರೋ ತುಂಬಾ ಒಳ್ಳೆಯದು, ಮಾಡ್ಕೊಳ್ಳಿ. ನಾನಿಲ್ಲಿ 2 ಎಣ್ಣೆನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನನಗೆ ಇದು ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ನಿಸ್ತು, ಯಾಕಂದರೆ ಎಣ್ಣೆ ಅಂಶ ಇದ್ರಲ್ಲಿ ಜಾಸ್ತಿನೇ ಇರಬೇಕು. ನಾನು ಇನ್ನೂ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಎಣ್ಣೆ ಜಾಸ್ತಿ, ಅಥವಾ ಗೊಜ್ಜು ಜಾಸ್ತಿ ಬೇಕು ಅಂದರೆ ಸಾಸಿವೆ ಆಗ್ಬೋದು, ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಮಾವಿನಕಾಯಿ ಯಾವ ಅಳತೆನಲ್ಲಿ ಹೋಳು ಮಾಡಿಕೊಂಡು ನಾವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀವಿ ಆ ಕಪ್ಪಲ್ಲೇ ನೀವು ಗೊಜ್ಜು ಕೂಡ ಜಾಸ್ತಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲು. ಹಚ್ಚೋದೊಂದು ಬಿಟ್ಟು, ಹಚ್ಚೋದ್ರಲ್ಲೇ ತುಂಬ ಕಷ್ಟ, ಆದರೆ ಮಸಾಲೆ ಹಾಕೋದಂತೂ ತುಂಬಾ ಈಸಿ, ತುಂಬ ರುಚಿಯಾಗಿರುತ್ತೆ. ಮಸಾಲೆ ಹಾಕೋದಂತೂ ತುಂಬಾ ಈಸಿ. ಇದನ್ನು 4 ದಿನದವರೆಗೂ ಇದರಲ್ಲೇ ಇಟ್ಟಿದ್ದೆ. ಸೊ 4 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಆದರೆ 4 ದಿನದವರೆಗೂ ನೀವು 1 ದಿನಕ್ಕೆ 1 ಸಲ ಆದರೂ ತೆಗೆದು ಇದನ್ನು ಕೈ ಆಡ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆನೇ ಇರುತ್ತಲ್ವ, ಸ್ವಲ್ಪ ಕೈ ಆಡ್ಕೊತಾ ಇದ್ದರೆ ಎಲ್ಲ ಮಸಾಲೆನೂ ಈವನ್ನಾಗಿ ಅಂಟುತ್ತೆ ಪೀಸ್ಗಳಿಗೆ. ತುಂಬ ರುಚಿಯಾಗಿರುತ್ತೆ. ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.